ಬಸ್ಸಲ್ಲಿ ಇರ್ತಾರೆ, ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ವಲ್ಪ ಮೆಲ್ಲಗೆ ಮಾತಾಡಬೇಕು. ChatGPT ಅಪ್ಲೋಡ್ ಮಾಡ್ಬಿಟ್ಟು ಸ್ಟಡಿ ಕಂಪ್ಲೀಟ್ಲಿ. ಬಿ ಹಾನೆಸ್ಟ್ ಆ್ಯಂಡ್ ಸೇ ವೆನ್ ಡಿಡ್ ಯು ಸ್ಟಡಿ? ನಾವು ಇವಾಗ ಗಾಡೀಲಿ ಬರುವಾಗಲೇ ನಾನು ಓಪನ್ ಮಾಡಿದ್ದೆ. ಒಂದು ದಿವಸಕ್ಕೆ ಒಂದು ಎಕ್ಸಾಮ್ ಗೈಸ್. ನೋಡಿ ಕಾಲೇಜು ಟೊಯೋಟಾ, ಹೊಂಡಾ, ಸುಜುಕಿ ಇಷ್ಟು ಕಾಸು. ನೋಡಿ ಐ ಡಿ ಕಾರ್ಡ್ ಹಾಕ್ಬೇಡ ಐ ಡಿ ಕಾರ್ಡ್ನ ನೋಡೋಣ ಕೇಳ್ತಾರೆ ಕೇಳಲ್ಲ ಅಂತ. Odda, Tupista. Odda, prepared. Hi guys, so welcome to a new vlog. So this vlog alli I'll be showing how does a day will be in a life of a 7th sem Reva student, because this video irodu with context to Reva la. So how does the day goes in the life of a 7th sem student. So ಇವತ್ತು ಏನಂದರೆ ನಮಗೆ IA ಬಂದಿತ್ತು. ಸೊ compared to other sem, in 7th sem, ನೀವು 7th sem ಬಂದ ತಕ್ಷಣ number of subjects will be reduced. So ಈ ಸೆಮ್ಮಲ್ಲಿ ನಮಗೆ we have only 4 subjects, and the two ಏನಂದರೆ the students who are doing internship ಅವ್ರಿಗೆ 2 subjects waive off ಆಗಿಬಿಟ್ಟಿರುತ್ತೆ. ಆಲ್ರೆಡಿ 2 subjects waive off ಆಗಿರುತ್ತೆ. ಸೊ they have to write only 2 subjects for their IA and even for exams. ನೀವು ಇಂಟರ್ನ್ಶಿಪ್ ಮಾಡೋದು ಜಸ್ಟ್ 2 months or 1 month 3 months ಇಂಟರ್ನ್ಶಿಪ್ ಮಾಡಿದ್ರೆ ನಿಮಗೆ 2 ಸಬ್ಜೆಕ್ಟ್ಸ್ ವೇವ್ ಆಫ್ ಆಗುತ್ತೆ. ಸೊ ವಿಚ್ ಐ ಆಮ್ ನಾಟ್ ಡೂಯಿಂಗ್ ಇಂಟರ್ನ್ಶಿಪ್, ಸೊ ನನಗೆ ಆಲ್ 4 ಸಬ್ಜೆಕ್ಟ್ಸ್ ಇದೆ. ಸೊ ಐ ವಿಲ್ ಟೇಕ್ ಯು ಗೈಸ್ ಹೌ ದ ಡೇ ಗೋಸ್ ಆ್ಯಂಡ್ ಹೌ ಇಟ್ ವಿಲ್ ಬಿ. ಆ್ಯಂಡ್ ನೀವು ನೋಡ್ಬೋದು ನಾನು ನೀವು 2 hours ಪ್ರಿಪೇರ್ ಆಗಿದ್ದೀನಿ. ದ ಕಾಂಟೆಕ್ಸ್ಟ್ ಹೆಂಗೆ ಅಂದರೆ ಥಿಂಗ್ ಹೆಂಗೆ ಅಂದರೆ ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ ಇಲ್ಸ್ ಡಿಗ್ರಿ ಸ್ಟೂಡೆಂಟ್ಸ್ ರಿಲೇಟಬಲ್ ಮಾಡ್ಕೊಬೋದು. ನೋಡಿ ನಾನು ಎಷ್ಟು ಲೇಸಿ ಆಗಿರ್ತೀರಿ ಅಂದರೆ ಡಿಗ್ರಿಗೆ ಬಂದಮೇಲೆ ಆ PDF ಓಪನ್ ಮಾಡೋಕ್ಕೂ ನಮ್ಗೆ ಅಷ್ಟು ಲೇಸಿ. ನಮಗೆ ಟ್ರಬಲ್ ಶೂಟಿಂಗ್ ಅಂತ ನಮಗೆ ಹೀಗೆ ಇರೋದು. ನನಗೆ ChatGPT ಅಪ್ಲೋಡ್ ಮಾಡಿಬಿಟ್ಟು ಸ್ಟಡಿ ಕಂಪ್ಲೀಟ್ಲಿ AI ಎಷ್ಟು ನೀಟಾಗಿ ಯೂಸ್ ಮಾಡ್ಕೊಬೋದು ಅಂದರೆ ಐ ಸ್ಟಿಲ್ ರಿಮೆಂಬರ್ 10th ನನಗೆ ಸೋಷಿಯಲಲ್ಲಿ 22 ಚಾಪ್ಟರ್ಸ್ ಇತ್ತು. ಆ 22 ಚಾಪ್ಟರ್ಸ್ನ ವಿ ವರ್ ಕವರಿಂಗ್ ದ ಓಲ್ಡ್ ಟೆಕ್ಸ್ಟ್ ಬುಕ್. ಇವಾಗೆ ಅದನ್ನು ಫುಲ್ ಏನು PDF ಕೊಟ್ಟಿರ್ತಾರೆ 2 ಚಾಪ್ಟರ್ಸ್ನ, ಅದನ್ನು ಓದಲ್ಲ ಕಂಪ್ಲೀಟಾಗಿ. ಅಸೈನ್ಮೆಂಟ್ ಕ್ವಶನ್ಸ್ ಏನು 30 to 40 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದನ್ನೇ ಓದ್ಕೊಂಬಂದ್ಬಿಟ್ಟು ಅದನ್ನೇ ಕ್ವಶನ್ ಹಾಕ್ಬಿಟ್ಟು ಅದನ್ನೇ ವಿಲ್ ಸ್ಟಡಿ. ನೀವು ಈ ಥರ ಮಾಡಿದ್ದೀರಾ? ಮಾಡಿದರೆ ಲೆಟ್ ಡೂ ಕಮೆಂಟ್. As usual the day continues. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಬಡವರ ಬಂದು BFTC ನಿಮ್ಮ ಪ್ರಕಾರ ಇಸ್ ಇಟ್ ಕರೆಕ್ಟ್ ಆರ್ ವಾಟ್? ಜಸ್ಟ್ 1830ಗೆ ವಿ ಕ್ಯಾನ್ ಟ್ರಾವೆಲ್ ಫಾರ್ ದ ಹೋಲ್ ಇಯರ್. ನೋಡಿ ಟಿಲ್ 31/7/2026 ಅಲ್ಲಿ ತನಕ ವ್ಯಾಲಿಡ್ ಇದೆ. ಟಿಲ್ ದೇರ್ ಫ್ರಮ್ ಮೈ ಹೋಮ್ ಟು ರೇವಾ ಕಾಲೇಜ್ ತನಕ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ದಿಸ್ ಇಸ್ ಮೈ ID ಕಾರ್ಡ್. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ನಮ್ಮ ಫ್ರೆಂಡ್ಸ್ನೂ ಕೇಳೋಣ ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಆ್ಯಂಡ್ ನಾವು ಸ್ವಲ್ಪ ಕೆಲವು ಜನಗಳಿಗೆ ಕಾಮನ್ ಸೆನ್ಸೇ ಇರೋದಿಲ್ಲ. ಬಸ್ಸಲ್ಲಿ ಇರ್ತಾರೆ, ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ವಲ್ಪ ಮೆಲ್ಲಗೆ ಮಾತಾಡಬೇಕು. ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಪಕ್ಕದಾಗಿರೋರು ಪಕ್ಕದಾಗಿರೋರು ಫೋನಲ್ಲಿ ಎಷ್ಟು ಜೋರಾಗಿ ಮಾತಾಡಿದ್ರೆ ಅಂದರೆ ಡಿಸ್ಟರ್ಬ್ ಆಗುತ್ತೆ. ಇವಾಗ ಓಲ್ಡ್ ಟೌನ್ಗೆ ಬಂದಿದ್ದೀನಿ ಆ್ಯಂಡ್ ನೋಡ್ಬೋದು ಯಾವುದೋ ಲೋಕಲ್ ಥಿಯೇಟರ್ ಮುಂದೆ ಕಾಂತಾರ ಪ್ಲೇ ಆಗ್ತಿದೆ. ಇಸ್ ಆ್ಯಕ್ಟಿಂಗ್ ಇಸ್ ಸಮ್ ವಾಟ್ ಅಂದ್ರ ಗೂಸ್ ಬಂಪ್ಸ್ ಬಂದುಬಿಡುತ್ತೆ. ರಿಷಬ್ ಶೆಟ್ಟಿ ಇಸ್ ಆ್ಯಕ್ಟಿಂಗ್. ಐ ರಿಯಲಿ ಲವ್ಡ್ ಹಿಸ್ ಆ್ಯಕ್ಟಿಂಗ್ ಆ್ಯಂಡ್ ಯು ಶುಡ್ ಡಿಸರ್ವ್ ಅ ನ್ಯಾಷನಲ್ ಅವಾರ್ಡ್ ಅಗೇನ್ ಐ ಗೆಸ್. ಆ್ಯಂಡ್ ಐ ಆಮ್ ಗೋಯಿಂಗ್ ನಿಯರ್ ಮೈ ಫ್ರೆಂಡ್ ಹೂ ಇಸ್ ವೇಟಿಂಗ್. ಟಾಕಿಂಗ್ ಅಬೌಟ್ ರೀಚ್ ಆಗಿದ್ದೀರಿ. ಗೈಸ್ ಬ್ರೋ ಯು ಆಸ್ಕ್ಡ್ studied somewhat you I think I'm studying now. Guys let it be. I'll say it. Bro Punit, be honest and say when did you study? I'm studying now. Now? Yeah. Now? So only I'm starting now. Morning I was making guys notes. ನೋಡಿ ಇವಾಗ ಓದ್ತಾ ಇದ್ದಾನೆ.
ಆ್ಯಂಡ್ ನಾವು ಬಂದು ಒಂದು 10 ನಿಮಿಷ ಆಯಿತು. ಒಬ್ಬ ಸೆಡೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಂ, ಬರ್ತಾ ಇದ್ದಾನೆ ನೋಡಿ ಇವನೇ. ಬರೋ, ನಿನ್ನ ಬಗ್ಗೆ ತುಂಬ ಮಾತಾಡ್ತಿದ್ದೆ. ಓದಿದ್ಯಾ? ಆನೆಸ್ಟಾಗಿ ಆನ್ಸರ್ ಮಾಡಿ. ಯಾವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದೆ ನೀನು? ಇವಾಗ ಗಾಡೀಲಿ ಬರುವಾಗಲೇ ನಾನು ಓಪನ್ ಮಾಡಿದೆ. ಗಾಡಿಯಲ್ಲಿ ಬರ್ಬೇಕಾದ್ರೆ ಓಪನ್ ಮಾಡ್ದ? ವಾಟ್? That day I was reading now when I was reading manga. ಹಾಂ. ವಾಟ್ ಗೈಸ್ ನೋಡಿ, ಇವಾಗ ಗಾಡಿಯಲ್ಲಿ ಬರ್ಬೇಕಾದ್ರೆ ಓದ್ತಾ ಇದ್ದಾನಂತ. ಆಸ್ಕಿಂಗ್ ಟುಡೇಸ್ ಎಕ್ಸಾಮ್. ದ ವ್ಲಾಗ್ ಇಸ್ ಅಬೌಟ್ ಟುಡೇಸ್ ಎಕ್ಸಾಮ್. ಇವತ್ತು ಎಕ್ಸಾಮ್ ನಾನು ಇವಾಗ ಗಾಡೀಲಿ ಬರುವಾಗಲೇ ಓದಿದ್ದೆ. ವಾವ್. ಆ್ಯಂಡ್ ಸ್ಟಿಲ್ ಈಸ್ ಮ್ಯಾನೇಜಬಲ್ ಟು ಗೆಟ್ 8 CGPA. ಕ್ಲಾಸ್ಮೇಟ್ಸ್ ಗಪ್ಪ ಆಗ್ತಾ ಇದ್ವಿ. ಲಾಸ್ಟ್ ಇಳಿದ ತಕ್ಷಣ ಏನು ಗಾಡಿ ಇದೆ? ನನ್ನ ಹಾಲ್ ಟಿಕೆಟ್ ನೋಡಿ. ಒಂದು ದಿವಸಕ್ಕೆ ಒಂದು ಎಕ್ಸಾಮ್. 13, 16, 15, 16. ಬೆಸ್ಟ್ ಏನಂದರೆ ವಿ ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ SLCM. ಐಫೋನ್ ಕ್ವಾಲಿಟಿ ನೋಡಿ ಹೆಂಗಿದೆ. ನನ್ನ ಫೋನಲ್ಲೂ ಮಾಡಿದ್ದೆ. ಎಷ್ಟು ಕ್ಲಾರಿಟಿ ಇದೆ. ಗ್ಲಾಸು ಅವಾಗ ಡಸ್ಟ್ ಬರುತ್ತೆ ಅಂತ. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನು ಎಷ್ಟು ವರ್ಷಗಳಿಂದ ಮಾಡ್ತವ್ರು. ಎಲ್ಲ ಕಡೆಯಿಂದ ಟ್ರಾಫಿಕ್. ಒಬ್ಬ ಬೆಳಿಗ್ಗೆ ಹೊತ್ತು ಓದಕ್ಕೆ ಸ್ಟಾರ್ಟ್ ಮಾಡ್ದ, ಇನ್ನೊಬ್ಬ ಗಾಡಿಯಲ್ಲಿ ಬರ್ಬೇಕಾದ್ರೆ ಓದಕ್ಕೆ ಸ್ಟಾರ್ಟ್ ಮಾಡ್ದ. ನಾವೇನೋ ಮಾಡ್ತಿದ್ದೆ. ನನ್ನ ಬ್ಲಾಗ್ ನೀನೇ ನೋಡ್ತಿದ್ದೆ ನನ್ನ ಫೋನಲ್ಲಿ. ಗೈಸ್ ನೋಡಿ, ಕಾಂಟೆಂಟ್ ಮಾಡೋರಿಗೆ ಐಫೋನ್ ಇಲ್ಲ, ಕಾಂಟೆಂಟ್ ಮಾಡಿಲ್ದವ್ರಿಗೆ ಏನಕ್ಕೆ ಯೂಸ್ ಇಲ್ಲ, ಫೋನೇ ಯೂಸ್ ಮಾಡಲ್ಲ ಏನೋ. ಬಟ್ ನನ್ನ ಹತ್ರ ಐಫೋನ್ ಇದೆ. ಹೆಂಗೆ ಸೆಕ್ಯೂರಿಟಿ ಅಂಕಲ್ ಕಾಣಿಸ್ತಾ ಇದ್ದಾರೆ. ಹೆಂಗೆ ಕ್ವಾಲಿಟಿ. ಐ ಮ್ಯಾನ್. ಹಾಂ ಗೈಸ್ ನೋಡಿ, ಕಾಲೇಜು ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. Entry gates will be closed by 8:25, but we are reaching by 8:35. ಶ್ಯಾಮ್ ರೆಡ್ಡಿ, ಯಾರವರು ಸರ್ ಹೆಸರು? ಶ್ಯಾಮರಾಜು ಸರ್ ಪಾರ್ಕಿಂಗ್ಗೋಸ್ಕರನೇ 2 ಎಕರೆ 1 ಎಕರೆ ತಗೊಂಡ್ಬಿಟ್ಟಿದ್ದಾರೆ. ಲ್ಯಾಂಡ್ 2 ಎಕರೆ ಮೇಲೆ ಆಯ್ತಾ? ಇಲ್ಲಿ ನಿಮಗೆ ಆಲ್ ಟೈಪ್ಸ್ ಆಫ್ ಗಾಡಿ ಸಿಗುತ್ತೆ, ಆಲ್ ಟೈಪ್ಸ್ ಆಫ್ ಕಾರ್. ಎಷ್ಟು ವ್ಯಾನ್ಗಳಿದೆ, ಎಷ್ಟು ಕಾರ್ಸ್ ಇದೆ. ಇಲ್ಲಿ ನೋಡಿ, ವೋಲ್ಕ್ಸ್ವ್ಯಾಗನು, ಟೊಯೋಟಾ, ಹೊಂಡಾಯ್, ಸುಜುಕಿ, ಎಷ್ಟು ಕಾರ್ಸ್. ಲ್ಯಾಂಡ್ ರೋವರ್, ಥಾರ್. ಸ್ಟೆಬಿಲಿಟಿ ನೋಡಿ ಹಿಂಗಿದೆ, ಎಷ್ಟು ಶೇಕ್ ಆಗ್ತಿದೆ. ಅದು ಶೇಕ್ ಆಗ್ತಿಲ್ಲ. ಫೈನಲಿ ರೀಚ್ಡ್. ಅದು ಕಾರ್ ಬಂತು. ಒಬ್ಬೊಬ್ಬರೇ ಬರ್ತಾರೆ ನೋಡಿ. ಎಷ್ಟು ಕಾರ್ಗಳು ನಿಂತಿದೆ, ಎಷ್ಟು ಬೈಕ್ಸ್ಗಳು ನಿಂತಿದೆ. ಬೈಕ್ ನೋಡಿ ಎಷ್ಟು ನಿಂತಿದೆ. ನನಗೆ ಯಾವಾಗ ಕೊಡಿಸ್ತೀಯ ಇದು? ನಾ ಕಾರ್ಗಳನ್ನ ಹೇಳಿದ್ದಲ್ಲ ಬರ್ತಡೇ ಗಿಫ್ಟ್ ಮಾಡ್ತಿದ್ದೆ ಅಂತ. ಯಾವಾಗ ಕೊಡ್ತೀಯ ಹೇಳು? ಯಾವಾಗ ಕೊಡ್ತೀಯ?
ಎಲ್ಲಿ ಆನ್ಸರ್ ಇಲ್ಲ. ಗೈಸ್ ಟ್ಯಾಗ್ ಮಾಡಿ ಇಂಥ ಫ್ರೆಂಡ್ನ ಸುಮ್ಮನೆ ಬಿಲ್ಡಪ್ ಕೊಡೋರು ಅಂಥವ್ರನ್ನ. ಎಷ್ಟು ಕಾರ್ಸ್ಗಳಿದೆ ಅಬ್ಬಬ್ಬ. ಜಸ್ಟ್ ಪಾರ್ಕಿಂಗ್ಗೋಸ್ಕರನೇ ಒಂದು ಲ್ಯಾಂಡ್. ಹೌ ಲೆಟ್ಸ್ ಗೋ ಆ್ಯಂಡ್ ರೈಟ್ ದಿಸ್. ಗೈಸ್ ನೋಡಿ ಐ ಡಿ ಕಾರ್ಡ್ ಹಾಕ್ತಾ ಇದ್ದಾನೆ. ಐ ಡಿ ಕಾರ್ಡ್ ನೀನು ಐ ಡಿ ಕಾರ್ಡ್ ಹಾಕ್ಬೇಡ ಐ ಡಿ ಕಾರ್ಡ್ನ. ನೋಡೋಣ ಕೇಳ್ತಾರೆ ಕೇಳಲ್ಲ ಅಂತ. ನೀರು ಬಿತ್ತಪ್ಪ ತಲೆ ಮೇಲೆ. ಎಕಡಿ ಅಂಕಲ್ಸ್ ವಯಸ್ಸೆಲ್ಲ ಕುರಿಗಳ ಥರ ಹೋಗ್ತಾವ್ರೆ. ನಾವು ಅದ್ರಲ್ಲಿ ಒಬ್ಬ ಕುರಿಗಳೇ. ನೋಡಿ ಎಲ್ಲ ಐಎಗೆ ಪ್ರಿಪೇರ್ ಆಗ್ತಿರೋರು ಇದ್ದಾರೆ. ಇವರೆಲ್ಲ ಐಎಗೆ ಪ್ರಿಪೇರ್ ಆಗ್ತಿರೋರು. ಕ್ವಾಲಿಟಿ ಏನು ಕಡಿಮೆ ಆಯ್ತಾ ಇದು? ವಾಶ್ರೂಮ್ ನೋಡಿ ಹಿಂಗಿದೆ. ವಡ್ಡ ರುಪಿಸ್ಡ ಗೈಸ್ 9 ಗಂಟೆಗೆ ಇರೋದು ಎಕ್ಸಾಮು. ವಿ ಆರ್ ಗೋಯಿಂಗ್ ಅಟ್ 9:03. ಅಡ್ಡ ಪ್ರಿಪೇರ್ಡಾ ಗೈಸ್ ಎಲ್ಲ ಐ ಎ ಮುಗಿಸಿದ್ದಾರೆ. ನೋಡಿ ಎಷ್ಟು ಬ್ಯುಸಿ ಆಗಿದ್ದಾರೆ. ಹೋಗ್ಬೇಕು ಡಿಸ್ಕಸ್ ಮಾಡ್ತಾ ಇದ್ದಾರೆ ಆನ್ಸರ್ ಬರೋದಾಗ್ತಾರೆ.